ಹಾಸನ ಶಿಲ್ಪಕಲೆಗಳ ತವರೂರು. ಹೌದು, ಮಲೆನಾಡು ಹಾಗೂ ಅರೆಮಲೆನಾಡಿನ ಸೊಬಗನ್ನು ನಮ್ಮ ಜಿಲ್ಲೆ ಹೊಂದಿದೆ. ಹಾಗಾಗಿ ಹಾಸನವನ್ನು ಶಿಲ್ಪಕಲೆಗಳ ನಾಡೆಂದೇ ಕರೆಯುತ್ತಾರೆ. ಹೀಗೆ ಅಪರೂಪದಲ್ಲಿ ಅಪರೂಪ ಎಂದಂತೆ ಹೊಯ್ಸಳರ ಕಾಲದ ಜಗದ್ವಿಖ್ಯಾತ ಇತಿಹಾಸವನ್ನು ಬೇಲೂರು, ಹಳೆಬೀಡು ಇನ್ನಿತರ ಪ್ರವಾಸಿ ತಾಣಗಳು ಜಿಲ್ಲೆಯ ಇತಿಹಾಸವನ್ನು ಕಣ್ಮುಂದೆ ತೆರೆದಿರ್ತವೆ. ಹೊಯ್ಸಳರ ಕಾಲದ ಆ ಒಂದು ಸುಂದರವಾದ ಅಪರೂಪದಲ್ಲಿ ಅಪರೂಪ ಎನ್ನಿಸುವಂತಹ 15 ಅಡಿ ಶಿಲ್ಪಕಲೆ ಉಳ್ಳ ಮೂರ್ತಿ ಸಾಲ್ಗಾಮೆ ಹೋಬಳಿಯ ಕೊಂಡಜ್ಜಿ ಎಂಬ ಐತಿಹಾಸಿಕ ಗ್ರಾಮದಲ್ಲಿದೆ. ಹಾಸನದಿಂದ ಹಳೇಬೀಡು ಮಾರ್ಗವಾಗಿ ಸ್ವಲ್ಪ ದೂರ ಸಾಗಿದ್ರೆ ಸಾಲ್ಗಾಮೆ ಎಂಬ ಗ್ರಾಮ ಇದೆ. ಅಲ್ಲಿಂದ 4 ಕಿಲೋಮೀಟರ್ ಮುಂದೆ ಸಾಗಿದ್ರೆ ಸೀಗೆಗುಡ್ಡ ಎಂಬ ಬೆಟ್ಟ ದೊರೆಯುತ್ತದೆ. ಈ ಬೆಟ್ಟದ ತಪ್ಪಲಿನಲ್ಲಿ ಕೊಂಡಜ್ಜಿ ಎಂಬ ಗ್ರಾಮ ಸ್ಥಿತವಿದೆ. ಈ ಕೊಂಡಜ್ಜಿ ಗ್ರಾಮಕ್ಕೆ ಅದರದ್ದೇ ಆದ ವೈಶಿಷ್ಟ್ಯವಿದೆ. ಅದನ್ನು ಕೂಡ ಈಗ ಮಾತನಾಡೋಣ ಬನ್ನಿ. ಈ ಕೊಂಡಜ್ಜಿ ಗ್ರಾಮದ ಇತಿಹಾಸವನ್ನೇ ನೋಡಿದ್ರೆ ಶಿಲ್ಪಗಳನ್ನು ಕೆತ್ತಿ ನಂತರ ಬೇಲೂರಿಗೆ ಸಾಗಿಸ್ತಾ ಇದ್ದರು. ಅಲ್ಲೇ ಸಣ್ಣದಾದಂತಹ ಪುಟ್ಟ ತಿಂಡಿ ಅಂಗಡಿಯನ್ನು ನಡೆಸ್ತಾ ಇದ್ದ ಅಜ್ಜಿ ಹತ್ತಿರ ಬಂದು ಉಪಹಾರವನ್ನು ಸೇವಿಸ್ತಾರೆ ಮತ್ತು ವಿಶ್ರಾಂತಿಗೆಂದು ಅಲ್ಲಿಯೇ ತಂಗಿ ತದನಂತರ ಅಜ್ಜಿ ಹತ್ತಿರ ವಿಗ್ರಹವನ್ನು ಬಿಟ್ಟು ಬೇಲೂರಿಗೆ ಹೋಗಿ ಗರ್ಭಗುಡಿಯ ಅಳತೆಗೆ ಅಂತ ಹೋದಾಗ ಅಲ್ಲಿನ ಅಳತೆಯಲ್ಲಿ ಬಾಗಿಲು ತುಂಬ ಚಿಕ್ಕದಾಗಿತ್ತು. ವಿಗ್ರಹ ಒಳಹೊಕ್ಕಲು ಆಗದೇ ಇದ್ದಂತಹ ಆ ಸಂದರ್ಭದಲ್ಲಿ ವಾಪಸ್ಸು ಅಜ್ಜಿ ಹತ್ರ ಬಿಟ್ಟು ಹೋಗ್ತಾರೆ. ಆ ಅಜ್ಜಿ ಅಲ್ಲಿನ ಗ್ರಾಮದಲ್ಲೇ ಸ್ಥಾಪಿಸುತ್ತಾರೆ. ಆದ್ದರಿಂದ ಈ ಗ್ರಾಮಕ್ಕೆ ಕೊಂಡಜ್ಜಿ ಎಂಬ ಹೆಸರಾಯಿತು ಎಂದು ದೇವಸ್ಥಾನದ ಅರ್ಚಕರಾದ ಕೃಷ್ಣಮೂರ್ತಿಯವರು ಈ ಇತಿಹಾಸವನ್ನು ನಮ್ಮ ಮುಂದೆ ಬಿಚ್ಚಿಡ್ತಾರೆ. ಈ ಮೂರ್ತಿ ಶಿಲ್ಪಕಲೆ 4 ಅಡಿ ಪೀಠ, 11 ಅಡಿ ಎತ್ತರದ ಮೂರ್ತಿ. ಅದರ ಎದೆಭಾಗದಲ್ಲಿ ಸುಂದರವಾದ ಲಕ್ಷ್ಮಿಯ ಚಿತ್ರವಿದೆ. ಕೈಯಲ್ಲಿ ಸುಂದರವಾದ ಕೆತ್ತನೆಗಳು ಕೂಡ ಇವೆ ಮತ್ತು 4 ಕೈಗಳುಳ್ಳ ಅಜಾನುಬಾಹು ಈ ಶಿಲ್ಪಕಲೆಯ ವೈಶಿಷ್ಟ್ಯ. ಮತ್ತು ಒಂದು ಕೈಯಲ್ಲಿ ಶಂಖ, ಇನ್ನೊಂದು ಕೈಯಲ್ಲಿ ಚಕ್ರ ಮತ್ತು ಇನ್ನೊಂದು ಕೈಯಲ್ಲಿ ಗದೆಗಳುಳ್ಳಂತಹ ಈ ಚಿತ್ರಣವು ನಾವಿಲ್ಲಿ ಕಾಣಬಹುದು. ಈ ಸುಂದರವಾದಂತಹ ಶಿಲ್ಪಕಲೆ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂಥದ್ದು ಬಹಳ. ಇಲ್ಲಿಯವರೆಗೆ ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಈ ವಿಡಿಯೋ ಇಷ್ಟವಾದಲ್ಲಿ ವಿಶ್ವಪಥ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.